ದೆಹಲಿಯಲ್ಲಿ ಇವತ್ತು ನಂದು ಕ್ರಿಪ್ಕೋ ಬೋರ್ಡ್ ಮೀಟಿಂಗ್ ಇದೆ. ಸೊ ಈಗ ಅದಕ್ಕೆ ನಾನು ನಿನ್ನೆ ಬಂದಿದ್ದೀನಿ. ಇವತ್ತು ಬೋರ್ಡ್ ಮೀಟಿಂಗ್ ಇದೆ. ಸೊ ಬೋರ್ಡ್ ಮೀಟಿಂಗ್ ಮುಗಿಸ್ಕೊಳ್ತೀನಿ ಅಷ್ಟೇ. ಸರ್, ಇತ್ತೀಚೆಗೆ ಡಿನ್ನರ್ ಮೀಟಿಂಗ್ಗಳು ಜಾಸ್ತಿ ಆಗ್ತಾ ಇದ್ದಾವೆ ಕಾಂಗ್ರೆಸ್ನಲ್ಲಿ. ಅದಕ್ಕಿಂತ ಮುಖ್ಯವಾಗಿ ಈಗ ಇತ್ತೀಚೆಗೆ DCM ಅವ್ರನ್ನ ರಾಜಣ್ಣ ಅವರು ಭೇಟಿಯಾಗಿದ್ದಾರೆ, ಮಾತುಕತೆ ನಡೆಸಿದ್ದಾರೆ. ಇದು ಭಾಳಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಅಲ್ಲ, ಕೆ ಶಿವಕುಮಾರ್ನವ್ರನ್ನ ರಾಜಣ್ಣವ್ರನ್ನ ಭೇಟಿ ಆಗಿರುವಂಥದ್ದು ಏನು ಪಕ್ಷದ ಅಧ್ಯಕ್ಷರಿದ್ದಾರೆ ಮತ್ತು ನಮ್ಮ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿಗಳಿದ್ದಾರೆ. ಸೊ ಏನಾದರೂ ವಿಚಾರಗಳಿದ್ದಂಥ ಸಂದರ್ಭದಲ್ಲಿ ಮಾತಾಡೋಕ್ಕೆ ಹೋಗಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ಅವರಿಬ್ಬರೇ ಭೇಟಿ ಆಗಿರೋವಂಥದ್ದು. ಸೊ ಅಲ್ಲೇ ನಾನು ಏನು ಇರಲಿಲ್ಲ. ಸೊ ಅವರಿಬ್ಬರೇ ಖಾಸಗಿಯಾಗಿ ಭೇಟಿ ಆಗಿರೋದ್ರಿಂದ ಅದರಲ್ಲಿ ಏನೆಲ್ಲ ಚರ್ಚೆ ಆಗಿದೆ ಅನ್ನೋದು ನಾನೇನು ಮಾತಾಡೋಕ್ಕೆ ಹೋಗಿಲ್ಲ. ಸೊ ಭೇಟಿ ಆಗಿದ್ದರೆ ಪಕ್ಷದ ಅಧ್ಯಕ್ಷರಿದ್ರೆ ಭೇಟಿ ಆಗಿದ್ದಾರೆ. ಅಲ್ಲ, ಈಗ ಕುತೂಹಲ ಏನಿರೋದು ಅಂದರೆ ರಾಜಣ್ಣವರು ಇಷ್ಟು ದಿನ CM ಸಿದ್ದರಾಮಯ್ಯ ಅವ್ರ ಪರವಾಗಿ ನಿಂತ್ಕೊಂಡಿದ್ರು. ಎಲ್ಲ ಕಡೆಯೂ ಕೂಡ ಸಿದ್ದರಾಮಯ್ಯ ಅವ್ರನ್ನ ಸಮರ್ಥಿಸ್ಕೊಂಡಿದ್ರು. ಮುಖ್ಯಮಂತ್ರಿ ಬದಲಾವಣೆ ವಿಚಾರದಲ್ಲೂ ಕೂಡ ಗಟ್ಟಿಯಾಗಿ ನಿಂತ್ಕೊಂಡಿದ್ರು. ಈಗ ಆ ವಿಚಾರದಲ್ಲಿ ರಾಜಣ್ಣವ್ರು ಹೇಳಿದ್ರಲ್ಲ, ಅದಕ್ಕೆ ನಾನು ಸಿದ್ದರಾಮಯ್ಯವ್ರ ಪರ ಇದ್ದೀನಿ, ನಾನು ಏನು ಮುಂಚೆ ಮಾತಾಡಿದ್ದೆ ಆ ಮಾತಿಗೆ ಬದನಾಗಿರ್ತೀನಿ ಅಂತ ಅದನ್ನಾಗಲೇ ರಾಜಣ್ಣವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆದರೆ ಪಕ್ಷದ ಅಧ್ಯಕ್ಷರಿದ್ದಾರೆ DK ಶಿವಕುಮಾರ್ ಅವರು, ಅವ್ರನ್ನ ಭೇಟಿ ಆಗಿರೋದ್ರಲ್ಲಿ ಬೇರೆ ತಪ್ಪಿಲ್ಲ ಅನ್ನೋವಂಥ ನಾನು ವೈಯಕ್ತಿಕ. ಈಗ DK ಶಿವಕುಮಾರ್ ಅವರು ಒಂದು ಕಡೆ ಸತೀಶ್ ಜಾರಕಿಹೊಳಿಯನ್ನು ಭೇಟಿ ಆಗ್ತಾರೆ, ಮತ್ತೊಂದು ಕಡೆ ರಾಜಣ್ಣ ಅವ್ರು ಭೇಟಿ ಆಗ್ತಾರೆ, ಮತ್ತೊಂದು ಕಡೆ ಜಮೀರ್ ಅವ್ರನ್ನ ಭೇಟಿ ಆಗ್ತಾರೆ. ಸಿದ್ದರಾಮಯ್ಯ ಅವ್ರ ಜೊತೆ ಗುರುತಿಸ್ಕೊಂಡಿರೋ ಎಲ್ಲ ನಾಯಕರನ್ನ ಭೇಟಿ ಆಗ್ತಾ ಇದ್ದಾರೆ. ಅಂದರೆ ವಿಶ್ವಾಸ ಗಳಿಸೋ ಪ್ರಯತ್ನ ಏನಾದರೂ ಮಾಡ್ತಿದ್ದಾರಾ? ಅಲ್ಲ, ವಿಶ್ವಾಸ ಗಳಿಸೋ ಅನ್ನೋವಂಥದ್ದಕ್ಕಿಂತ ರಾಜಣ್ಣವರು ಮತ್ತು DK ಶಿವಕುಮಾರ್ ಅವರು ಯೂತ್ ಕಾಂಗ್ರೆಸ್ಸಿಂದಲೇ ಜೊತೆಗೆ ಬಂದಿರೋವಂಥದ್ದು. ಸೊ ಸಹಜವಾಗಿ ಈಗ ಪಕ್ಷದ ಅಧ್ಯಕ್ಷರು ಇದ್ದಾರೆ, ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿಗಳು ಇದ್ದಾರೆ. ಸೊ ಏನಾದರೂ ಮಾತಾಡೋವಂಥ ವಿಚಾರ ಇದ್ದಂಥ ಸಂದರ್ಭದಲ್ಲಿ ಭೇಟಿ ಆಗಿರ್ಬೋದು. ಈ ನೀವೇನು ಹೇಳಿದಾಗೆ ನೈಟ್ ಡಿನ್ನರ್ ಅಂತ ಹೇಳ್ತೀನಿ, ಅದನ್ನು ಊಟಕ್ಕೆ ಸೇರೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಪ್ಪ. ಜೊತೆ ಇರಿ, ಮಗನ ಭವಿಷ್ಯ ಕೂಡ ರೂಪಿಸ್ತೀವಿ ಅನ್ನೋ ಮಾತುಗಳನ್ನ ಆಡಿದ್ದಾರೆ. ಈಗ ನನ್ನ ಭವಿಷ್ಯ ರೂಪಿಸೋ ಅಂಥದ್ದು, ನಾನು ಎಲ್ಲಿ ಕಂಟೆಸ್ಟ್ ಮಾಡ್ತೀನಿ ಚುನಾವಣೆಗೆ, ಅಲ್ಲಿ ಮತದಾರರು ನನ್ನ ಚುನಾವಣೆಯಲ್ಲಿ ಗೆಲ್ಲಿಸಿ ಮುಂದಕ್ಕೆ ಕಳಿಸಿದ್ರೆ ಅದಕ್ಕೆ ಪಕ್ಷ ನನಗೆ ಮುಂದೇನು ರಾಜಕೀಯವಾಗಿ ಸ್ಥಾನಮಾನ ಕೊಡಬೇಕು, ಅದು ಪಕ್ಷ ಕೊಡುತ್ತೆ. ಸೊ ನನಗೆ ಮೊದಲು ಮತದಾರಲ್ವ, ಅಲ್ಲೇ ನಾನು ಏನಾದ್ರು ಹೆಚ್ಚು ಕಮ್ಮಿ ಇನ್ಯಾರು ನನ್ನ ಕೈ ಹಿಡಿತಾರೆ. ಸೊ ಅದರಿಂದ ಫಸ್ಟ್ ನಾನು ಎಲ್ಲಿ ಚುನಾವಣೆಯಲ್ಲಿ ನಿಲ್ತೀನಿ, ಅಲ್ಲಿ ನನ್ನ ಮತದಾರ ಏನು ಮುಂದಕ್ಕೆ ನನ್ನ ಗೆಲ್ಲಿಸಿ ಕಳಿಸಿದ್ಮೇಲೆ ಅದಕ್ಕೆ ಪಕ್ಷ ಏನು ಕೊಡುತ್ತೆ ಅಧಿಕಾರ, ಅದನ್ನು ನಾನು ತೊಗೊಳ್ತೀನಿ. ಪಕ್ಷ ಯಾರೋ ವೈಯಕ್ತಿಕವಾಗಿ ಒಬ್ಬರು ಇಂಡಿವಿಜುವಲ್ ಆಗಿ ಪಕ್ಷ ಬೆಳೆಯುವಂಥದ್ದಲ್ಲ. ಕಾಂಗ್ರೆಸ್ ಪಕ್ಷ ಇದು ಎಲ್ಲರನ್ನೂ ತೊಗೊಂಡೋಗುವಂಥ ಪಕ್ಷ ಇದು. ಸೊ ಅದನ್ನು ಪಕ್ಷ ಏನು ಅಧಿಕಾರ ಮುಂದಿನ ದಿನದಲ್ಲಿ ಕೊಡುತ್ತೆ ಅದನ್ನು ತೊಗೊಳ್ತೀನಿ. ಇವತ್ತು DCM ಅವರು ದೆಹಲಿಗೆ ಬರ್ತಾ ಇದ್ದಾರೆ, ನಾವೇನಾದರೂ ಭೇಟಿ ಮಾಡ್ತೀರಾ ದೆಹಲಿಯಲ್ಲಿ ಇರೋದು? ಅಲ್ಲ, ನಾನು ದೆಹಲಿಯಲ್ಲಿ ಇದ್ದೀನಿ, ಈಗ ಅವರು ಬರ್ತಾ ಇದ್ದಾರೆ ಅಂತ ನಾನು ನಿಮ್ಮ ಮುಖಾಂತರ ನೋಡಿದ್ದೀನಿ. ಬಂದರೆ ಖಂಡಿತವಾಗೂ ಭೇಟಿ ಆಗ್ತೀನಿ. ಅದರಲ್ಲಿ ನನಗೇನು ಭೇಟಿ ಆಗಲ್ಲ ಅಂತ ನಾನೇನು ಎಲ್ಲೂ ಹೇಳಿಲ್ವಲ್ಲ. ಸೊ ಬಂದರೆ ಅವರು ಭೇಟಿ ಇಲ್ಲೇನೋ ಕರ್ನಾಟಕ ಭವನ ಸಿಕ್ಕಿದ್ರೆ ನಾನು ಖಂಡಿತವಾಗೂ ಭೇಟಿ ಆಗ್ತೀನಿ.